ಗ್ಯಾರಂಟಿ ಕೊಡುವಂತಹ ಒಂದು ಕಾಂಗ್ರೆಸ್ ಸರ್ಕಾರ ನೋಡಲೇಬೇಕಾದಂತಹ ಒಂದು ಸ್ಟೋರಿ ಇದು. ಇಂಧನ ಸಚಿವ ಕೆ.ಜೆ. ಜಾರ್ಜ್ ಅವರು ಕೂಡ ಈ ಒಂದು ಸ್ಟೋರಿಯನ್ನು ನೋಡಲೇಬೇಕು. ಅಂತಹ ಸ್ಟೋರಿ ಯಾಕಂದ್ರೆ ನೀವು ಕೊಟ್ಟಂತಹ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಏನಾಗ್ತಾ ಇದೆ ನೀವೇ ನೋಡಬೇಕು, ನೀವೇ ಗಮನಿಸಬೇಕು. 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಗ್ಯಾರಂಟಿ ಯಾವುದು? ಗೃಹಜ್ಯೋತಿ ಯೋಜನೆ, ಕರೆಂಟನ್ನು ಫ್ರೀಯಾಗಿ ಕೊಡುವಂಥದ್ದು. ಕರೆಂಟ್ ಬಿಲ್ ತುಂಬುವಂತೆ ಗ್ರಾಹಕನಿಗೆ ಧಮಕಿ ಹಾಕಿದ್ದಾನೆ ಲೈನ್ ಮ್ಯಾನ್. ಗ್ಯಾರಂಟಿ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ಆದಂತಹ ಘಟನೆ ಇದು. ಕೃಷ್ಣ ಲೋಕನಾಥ ಅಲಿಯಾಸ್ ಕೃಷ್ಣಪ್ಪನವರ ಎಂಬ ಒಂದು ಲೈನ್ ಮ್ಯಾನ್ ಏನಿದ್ದಾನೆ ಆತನಿಂದ ಧಮಕಿ ಹಾಕಿದ್ದಾನೆ. ಗ್ರಾಹಕ ಆಗಿರುವಂತಹ ಶಬ್ಬೀರ್ ಮುಲ್ಲಾ ಎಂಬಾತನೇ ಮೇಲೆ ದಬ್ಬಾಳಿಕೆ ಮಾಡಿರುವಂಥದ್ದು ಈ ಲೈನ್ ಮ್ಯಾನ್. ಗ್ರಾಹಕನಿಂದ 20,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಲೈನ್ ಮ್ಯಾನ್ ಕೃಷ್ಣಪ್ಪ. ಈತ ಮೀಟರ್ ನೋಡಿ ಬಿಲ್ ಹಾಕ್ತಾ ಇರಲಿಲ್ಲ, ತಾನು ಹೇಳಿದಷ್ಟೇ ಬಿಲ್ ಕೊಡಬೇಕಂತೆ ತನಗೆ. ಮೇಲಧಿಕಾರಿಗಳಿಂದ ವಿದ್ಯುತ್ ಬಿಲ್ ಕಡಿಮೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆಮಿಷ ಹುಡ್ತಾ ಇದ್ದ. ಹೊಸ ಮೀಟರ್ ಹಾಕಿಸ್ಕೊಡ್ತೀನಿ, ನಿಮ್ಮ ಬಿಲ್ ಏನು ಬಂದಿದೆ ಅದು ಕಡಿಮೆ ಮಾಡಿಸ್ಕೊಡ್ತೀನಿ, ನಾನು ಹೇಳಿದಂತಹ ದುಡ್ಡನ್ನು ಕಟ್ಟಬೇಕು, ಏನು ಕರೆಂಟ್ ಬಿಲ್ ಬಂದಿರುತ್ತೆ ನೀನು ಅಷ್ಟು ಕಟ್ಟೋದಲ್ಲ, ನಾನು ಹೇಳಿದಷ್ಟೇ ನೀನು ಕಟ್ಟಬೇಕು. ಅದರಲ್ಲೂ ಕೂಡ ದುಡ್ಡು ಹೊಡೆಯೋದು. ಗ್ಯಾರಂಟಿ ಯೋಜನೆ, 5 ಗ್ಯಾರಂಟಿ ಯೋಜನೆಯಲ್ಲಿ ಮಹತ್ತರವಾದಂಥ ಯೋಜನೆ ಇದು ಕೂಡ ಒಂದು ಗೃಹ ಜ್ಯೋತಿ ಯೋಜನೆ. ಫ್ರೀ ಕರೆಂಟ್ ಕೊಡೋದು 200 ಯೂನಿಟ್, ಅದಕ್ಕಿಂತ ಜಾಸ್ತಿ ಉಪಯೋಗ ಮಾಡಿದ್ರೆ ಕರೆಂಟ್ ಅದಕ್ಕೆ ಬಿಲ್ ಬರುತ್ತೆ, ದುಡ್ಡು ಕಟ್ಟಲೇಬೇಕು. ಆದರೆ ಹಾಗೆ ಬಂದಂತಹ ದುಡ್ಡಲ್ಲಿ ಕೂಡ ಗೋಲಮಾಲ ಆಗ್ತಾ ಇದೆ. ಏನು ಮೀಟರ್ನಲ್ಲಿ ತೋರಿಸಿರುತ್ತೆ ಅಷ್ಟು ದುಡ್ಡು ನೀವು ಕೊಡೋದು ಬೇಕಾಗಿಲ್ಲ, ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತ ಹೇಳಿ ಧಮಕಿ ಹಾಕ್ತಿದ್ದಾನೆ ಒಬ್ಬ ಲೈನ್ ಮ್ಯಾನ್. ಇಲ್ಲಿ ಹೊಸ ಮೀಟರ್ ಹಾಕ್ಸಿಕೊಡ್ತೀನಿ ಅಂತ ಹೇಳಿ ಆಮಿಷ ಹೊಡ್ತಾ ಇದ್ದಾನೆ, ಅದರಿಂದ ಕಡಿಮೆ ದುಡ್ಡು ಕಟ್ಬೋದು ನೀನು ಅಂತ. ಮಾಡಿದ ತಪ್ಪನ್ನು ಮುಚ್ಚಿ ಹಾಕೋಕೆ ಹೊಸ ಮೀಟರ್ ಅಳವಡಿಕೆ ಮಾಡುವಂಥ ಒಂದು ತಂತ್ರವನ್ನು ಅನುಸರಿಸ್ತಾರೆ. ಇವತ್ತು ಸರ್ಕಾರ ನಿಗದಿಪಡಿಸಿದ ಒಂದು ಬೆಲೆಗಿಂತ ಅಧಿಕ ಹಣವನ್ನು ಪೀಕ್ತಾ ಇದ್ದಾನೆ ಈ ಒಂದು ಲೈನ್ ಮ್ಯಾನ್ ಕೃಷ್ಣಪ್ಪ. ವಿದ್ಯುತ್ ಉಪಯೋಗಿಸೋಕ್ಕಿಂತ ಹೆಚ್ಚು ಹಣ ಕಟ್ಟಬೇಕು ಅಂತ ಹೇಳಿ ಧಮಕಿ ಆಗ್ತಾ ಇದ್ದಾನೆ. ಈ ಕುರಿತು ಎಸ್ಕಾಂ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಗ್ರಾಹಕ ಏನೋ ಒಂದು ಪ್ರಯೋಜನ ಆಗಿಲ್ಲ. ಡೋಂಟ್ ಕೇರ್ ಅಂತ ಇದ್ದಾರೆ ಅಲ್ಲಿನ ಎಲ್ಲ ಅಧಿಕಾರಿಗಳು ಕೂಡ. ಎಲ್ಲ ಗೊತ್ತಿದ್ರು ಕೂಡ ಗೊತ್ತಿಲ್ಲದಿರೋ ಥರ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಧಿಕಾರಿಗಳು. ಇದೇ ವಿಚಾರವಾಗಿ ಲೈನ್ ಮ್ಯಾನ್ ಮಾತಾಡಿದ್ದಾನೆ ಗ್ರಾಹಕರ ಜೊತೆ. ನೀವೇ ಕೇಳಿ ಏನು ಮಾತಾಡಿದ್ದಾನೆ ನೋಡಿ. ಹೇಳ್ರಿ ಸರ, ನಮಸ್ಕಾರ ರೀ. ಬಾಲ ಅದಟ ಬಿಲ್ ಕೊಡ್ಬೇಕೈತೆ. ಅದ್ರ ತಟ್ ಇದನ್ ಕಟ್ಟಾರ, ಪ್ಲಾಸ್ಟಿಕ್ ಫುಲ್ ಪ್ಯಾಕ್ ಮಾಡ್ಯಾರ. ಒಂದೇ ಮಿನಿಟ್ ಅಲ್ಲಿ ಅನ್ನ ಕಳ್ಸನ, ನಾ ಇಲ್ಲೇದನು, ನಾ ನಾಳೆ ಭೇಟಿ ಆಗ್ತಾನಲ್ಲ, ಸಾಯಂಕಾಲ ಬಂದು ಭೇಟಿ ಆಗ್ತಾನ. ಈಗ ಅದ ಏನ ಬಿಲ್ ತಗೊಬಿಡ್ದು, ಏನ್ ಅರ್ಜಿ ಬರೀದ, ಏನ್ ಇವತ್ತು ಕ್ಯಾನ್ಸಲ್ ಇಲ್ಲ, ಏನ್ ಇಲ್ಲ ಐತವ ಬಿಲ್ ತೆಗಿರಲ್ಲ, ಬಿಲ್ ತಗ ಇದನ್ ಮಾಡುವ. ನಾ ಸಾಯಂಕಾಲ ನಿನಗ ಭೇಟಿ ಆಗ್ತಾನೆ, ನಾಳೆ ಭೇಟಿಯಾಗಿ ಅಮೌಂಟ್ ಅದೆಲ್ಲ ಅಮೌಂಟ್ ಕೊಟ್ಟ ಏನೇನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ನೀನ್ ಪ್ರೊಸೆಸಿಂಗ್ ಎಲ್ಲ ಪ್ರದರ್ಶನ ಮಾಡ್ಕೊಡಿ. ಈಗ ನಾ ಬಿಲ್ ಕೊಟ್ಟಿನ ಅಂದ್ರೆ ಏನು ಮಾಡಕ್ ಬರಲ್ಲ. ಬಿಲ್ ಕೊಡೋಕೆ ಮೊದಲ ಮಾತಾಡ್ಬೇಕಾದ್ರೆ ಕಂಪ್ಯೂಟರ್ ಒಂದ್ ಜೋಡಿ ನೀ ಬಂದಿ ಅಂದ್ರೆ ಅರ್ಜಿ ಬರ್ದು ಅದ್ ಕ್ಲಿಯರ್ ಮಾಡ್ಕೊಡ್ತಾನ. ಹಿಂಗ್ ಮಾಡಿದೇನ ತಗನೇ ಪ್ರಿಂಟ್ ಬರಲ್ಲ. ಲಾಸ್ಟ್ ಟೈಮ್ ಹೊಯ್ಕೊಬೇಕಾಯ್ತ ತಗದ. ಈಗ ಅದ್ರ ಸಂಬಂಧ ಈಗ ಒಂದ್ ಕೆಲಸ ಮಾಡ್ಲೇನಿ, ಅದ್ ಎಟ್ರ ಆಗೈತ್ ನೋಡಿ ಬಿಲ್, ಈ ತಿಂಗಳದ ಎಟ್ ಬಂದೈತ್ ನೋಡ. ಈ ತಿಂಗಳ ಬಂದೈತ. ಈಗ ಆಗಲೇ ನಾವ್ ದೂರಿತರ ಅಷ್ಟ ಬಿಲ್ ಮಾಡಿದ ಮಷಿನ್ ಹಾಕ್ಬೇಕಲ್ಲ. ಅದಕ್ಕೆ ಈಗ ಅವ್ ಮೊದಲ ನೋಡ್ಕೊಡ್ತಿದ್ವಿ, ಈಗಿಲ್ಲ ಮಷಿನ್ ಪ್ರಿಂಟ್ ಪ್ರೋ ಬಿಲ್ ಮಷಿನ್ ಹಾಕಿದ್ ತಾನ ತೋರ್ತದ. ಈಗ ಬಿಲ್ ಎಟ್ ನೋಡ, ನಾನ್ ನಿಂಗ್ ಸಾಯಂಕಾಲ ಬಂದ್ ಭೇಟಿ ಆಗ್ತಾನ. ಅದ್ ಎಟ್ ಆಗ್ತದ ನೋಡುನು, ನೋಡಿ ಏನಂದ್ ಕ್ಲಿಯರ್ ಮಾಡ್ಬಿಡ್ನು. ಯಾವ ಬರಲ್ಲ ಎಟ್ ಬಂದೈತಿ ಇವ ಯಶಿನ 15,119. 15,119 ರೂಪಾಯಿ. 119. ಓಕೆ ಸರ್. ಮುಚ್ಚ ತೆಗಿ ಆ ಮಷಿನ್ ತೆಗಿತೇನೆ, ನಾ ತಗೋತೀನಿ. ಕುಡ್ದೇಟ್ ಈಗ 20,000. ಏನ್ ಮಾತಾಡ ಒಂದ್ ಇಲ್ಲೇ ಮುದ್ದಿದ್ರು ಅರ್ಜಿ ಬರದ್ ಖುಲ್ಲಾ ಮಾಡ್ತಿದ್ವಿ ಅದನ್ನ. ನಾ ಭೇಟಿ ಆಗಿದ್ದೀರಾ, ತಗದ್ಮ್ಯಾಗ ಬಂದಿನ. ಹಿಂಗಾಗಿ ಬಂದ್ ಭೇಟಿಯಾಗಿ ನಾಳೆ ಏನೋ ಯಾವ್ದೋ ಪರ್ಸನ್ ನಾಳೆ ಕ್ಲೋಸ್ ಮಾಡ್ಕೊಂಡು ನಾಳೆ ಇಡೋದೇ ಬೇಡ, ಕ್ಲೋಸ್ ಮಾಡ್ಬಿಡ. ನಾಳೆ ಕ್ಲೋಸ್ ಮಾಡ್ಬಿಡ್. ಅದೆಟ್ಟ 15,119 ಬಿಲ್ ಕೊಡ್ಲಿಲ್ಲ ಅವಂಗ? ಇಲ್ಲ ತೆಗಿಲಿಲ್ಲ ಅದನ್ನ. ಬಿಲ್ ತೆಗಿಬೇಕಿಲ್ಲ, ತೆಗದ ಏನ್ ಮಾಡಕ್ ಬರಲ್ಲ. ಯಾಕ? ಒಮ್ಮೆ ಎಂಟ್ರಿ ಆತ ಏನ್ ಮಾಡಕ್ ಬರಲ್ಲ. ಅದ ಲಾಸ್ಟ್ ಟೈಮ್ ಹೊಯ್ಕೊಬೇಕಾಗಿತ್ತು ನನಗೆ. ಅದ್ ಮಾಡಿ ಬಿಲ್ಲನ್ನ ಕಟ್ರಿ, ಅದೆಷ್ಟು ಅಲ್ಲಿ ಎಷ್ಟು ಬಂದಿರುತ್ತೆ ಕರೆಂಟ್ ಬಿಲ್ ಅಷ್ಟು ಕಟ್ಟಿ ಅಂತ ಹೇಳಿದ್ರೆ ಇಲ್ಲ, ಅದಕ್ಕಿಂತ ಜಾಸ್ತಿ ಕಟ್ಟಬೇಕಂತ ಹೇಳ್ತಾರೆ. ಮತ್ತು ಇದರಲ್ಲೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ಳೋದು. ಎಷ್ಟು ಕಟ್ತೀಯಾ ನೀನು, ಇಷ್ಟು ಬಂದಿದೆ ಇಷ್ಟು ಕಟ್ತೀಯಾ, ಹಾಗಾದ್ರೆ ಇಷ್ಟು ಕಟ್ಟಿದ್ರೆ ನಾನು ನಿನಗೆ ಮೀಟರ್ನ ಚೇಂಜ್ ಮಾಡಿಕೊಡ್ತೀನಿ, ಅದರಲ್ಲಿ ಸ್ವಲ್ಪ ಬೇರೆ ಥರ ಬರುತ್ತೆ. ಈ ರೀತಿಯಾದಂತಹ ಒಂದು ಗೋಲ್ಮಾಲ್ ನಡೀತಾ ಇದೆ ಎಸ್ಕಾಂನಲ್ಲಿ. ಎಸ್ಕಾಂ ಅಧಿಕಾರಿಯಿಂದ ನೋಡಿ, ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಳ್ತಲ್ಲ. ಯಾಕೆ? ಅವರು ಕೂಡ ಕೈವಾಡ ಇರ್ಬೋದು. ಹಾಗಾದರೆ ಈ ರೀತಿಯಾದಂತಹ ಒಂದು ಆರೋಪಗಳು ಕೇಳಿ ಬಂದಾಗ
ಗಮನಿಸಬೇಕು ಮೇಲಾಧಿಕಾರಿಗಳು. ಹೌದಾ ಈ ರೀತಿಯಾಗಿ ಆಗ್ತಾ ಇದೆಯಂತ. ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟಿದೆ, ಅದರಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಗೋಲ್ಮಾಲ್ ನಡೀತಾ ಇದೆ. ನಿಜಕ್ಕೂ ಕೂಡ ಈ ರೀತಿಯಾದಂಥ ಒಂದು ಪ್ರಕರಣಗಳು ಬೆಳಕಿಗೆ ಬಂದರೆ ಮಾತ್ರ ಗೊತ್ತಾಗುತ್ತೆ ಕೆಲವೊಂದು ಕಡೆ, ಇಲ್ಲ ಅಂದರೆ ಗೊತ್ತಾಗೋದೇ ಇಲ್ಲ. ಇಲ್ಲ ಒಬ್ಬ ಲೈನ್ ಮ್ಯಾನ್ ಏನಿದ್ದಾನೆ ಕೃಷ್ಣಪ್ಪ, ಈತ ಮಾಡ್ತಾ ಇರೋವಂಥದ್ದೇನು ವಂಚನೆ ಮಾಡುವಂಥದ್ದು. ಕರೆಂಟ್ ಬಿಲ್ನಲ್ಲಿ ಏನು ಬಿಲ್ ಬಂದಿರುತ್ತೆ ಅದಕ್ಕಿಂತ ಜಾಸ್ತಿ ಬಿಲ್ ಕೊಡಿ, ಇಲ್ಲಾಂದರೆ ಅದರಲ್ಲಿ ಏನು ಬಂದಿರುತ್ತೆ ನಾವು ನೀನು ಜಾಸ್ತಿ ಬಂದಿದ್ರೆ ಕಡಿಮೆ ಮಾಡಿಸ್ಕೊಡ್ತೀನಿ, ಅಲ್ಲಿ ಹೋಗಿ ನನಗೆ ಒಂದಿಷ್ಟು ಕಮಿಷನ್ ಕೊಡಬೇಕು ನೀನು. ಈ ರೀತಿಯಾದಂಥ ಒಂದು ಮಾತನಾಡ್ತಾ ಇದ್ದಾರಂತೆ. ಈ ರೀತಿಯಾಗಿ ಈ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಳ್ಳೋಕೆ ನಮ್ಮ ಪ್ರತಿನಿಧಿ ಲೈನಲ್ಲಿದ್ದಾರೆ. ಏನಾಗ್ತಾ ಇದೆ ಈ ಒಂದು ಲೈನು ವಿಚಾರದಲ್ಲಿ, ಅಂದರೆ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾತನಾಡ್ತಾರೆ. ಈ ಬಿಲ್ ಒಂದು ವಿಚಾರದಲ್ಲಿ ಏನಾಗಿದೆ? ಎಸ್ ದಿನೇಶ್, ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಒಂದು ಚಿಂಚಲಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಗುಣವನ್ನ ತರುವಂತ ಒಂದು ಹುನ್ನಾರವನ್ನ ಮಾಡುವಂತ ಒಂದು ಘಟನೆ ನಡೆದಿರುವಂತದ್ದು ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತದೆ. ಇಲ್ಲಿ 2023ರಲ್ಲಿ ಯಾಸಿನ್ ಮುಲ್ಲಾ ಅನ್ನುವಂತಹ ಒಬ್ಬ ಗ್ರಾಹಕ ಏನ್ ಮಾಡ್ತಿರ್ತಾನೆ, ಒಂದು 2 HP ಮೋಟರ್ಗೆ ಒಂದು ಸಾಂಕ್ಷನ್ ಅನ್ನ ಪರವಾನಗಿಯನ್ನ ತೆಗೆದುಕೊಂಡಿರ್ತಾನೆ. ಅದಕ್ಕೆ ಪೂರಕವಾಗಿ 12,000 ರೂಪಾಯಿಗಳನ್ನ ಆ ಒಂದು ಲೈಮನ್ಗೆ ನೀಡಿರ್ತಾನೆ ಅನ್ನುವಂಥದ್ದು. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಆ ಒಂದು ಯೂನಿಟ್ ಪ್ರಕಾರ ಅವನು ತುಂಬಬೇಕಾದಂತ ಬಿಲ್ಲಿಗೆ ಬದಲಾಗಿ ಹೆಚ್ಚುವರಿ ಬಿಲ್ಲನ್ನ ಆತ ವಸೂಲಿ ಮಾಡ್ತಾ ಇದ್ದ. ಇದಕ್ಕೆ ಪೂರಕವಾಗಿ ಆ ಗ್ರಾಹಕ ಏನ್ ಮಾಡ್ತಾನೆ, ಮೇಲಾಧಿಕಾರಿಗಳ ಒಂದು ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅಲ್ಲಿ ಬಿಲ್ ಎಷ್ಟಾಗಿದೆ ಅಂತ ಕೇಳಿದ್ರೆ ಸುಮಾರು 770 ರೂಪಾಯಿ ಅಷ್ಟು ಬಿಲ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ 17,000 ಅವನು ಏನ್ ಮಾಡ್ತಾನೆ ತನ್ನ ಜೇಬಿಗೆ ಇಳಿಸಿಕೊಂಡಿರುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ ದಿನೇಶ್. ಅದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ತಿಲ್ವಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವರು, ಆದ್ರೂ ಕೂಡ ಅವರು ಕೂಡ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ಅವರು ಅಕ್ಟೋಬರ್ 30ನೇ ತಾರೀಕು ಒಂದು ಲಿಖಿತ ಒಂದು ರೂಪದಲ್ಲಿ ದೂರನ್ನ ಆ ಒಂದು ಲೈಮನ್ನ ವಿರುದ್ಧವಾಗಿ ಅವರು ದಾಖಲೆ ಮಾಡಿರ್ತಾರೆ. ಬಟ್ ಇಲ್ಲಿ ಏನ್ ಆಗ್ತಾ ಇದೆ ಅಂತಂದ್ರೆ, ಆ ಒಂದು ಕೆಲಸಗಾರರಿಂದ ಆ ಮೇಲಾಧಿಕಾರಿಗಳಿಗೂ ಯಾವುದೋ ಒಂದು ಲಂಚ ಪ್ರಸಾದ ಹೋಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ದಿನೇಶ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಏನು ಸಪ್ತಸಾಗರ್ ಅವರು ಇದ್ರ ಬಗ್ಗೆ ಮಾತನಾಡಿದ್ರು. ಹೌದು, ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಒಂದು ಗ್ಯಾರಂಟಿ ಯೋಜನೆಯ ಒಂದು ನೆಪದಲ್ಲಿ ಕೆಲ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಕಮಿಷನ್ ಅನ್ನು ತಗೊಳ್ತಾ ಇದ್ದಾರೆ, ಲಂಚವನ್ನು ತೆಗೊಳ್ತಾ ಇದ್ದಾರೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಇದರ ಬಗ್ಗೆ ಅಲ್ಲಿನ ಮೇಲಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲ ಅಂತಂದರೆ ಇಂಧನ ಸಚಿವ KJ ಜಾರ್ಜ್ ಅವರು ಕೂಡ ಇದೇನಾದರೂ ಅವರ ಗಮನಕ್ಕೆ ಬಂದರೆ ನಿಜಕ್ಕೂ ಕೂಡ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಒಬ್ಬ ಲೈನ್ ಮ್ಯಾನ್ ಆಗಿ ಈ ರೀತಿಯಾಗಿ ಧಮಕಿ ಹಾಕ್ತಾರೆ ಅಥವಾ ಲಂಚವನ್ನು ಕೇಳ್ತಾರೆ, ಮೀಟರ್ಗಳನ್ನು ಚೇಂಜ್ ಮಾಡ್ತೀವಿ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ. ಹೀಗಾಗಿ ಈ ಒಂದು ವಿಚಾರವಾಗಿ ಸರ್ಕಾರ ಗಮನ ಕೊಡಬೇಕು, ಅಧಿಕಾರಿಗಳು ಗಮನ ಕೊಡಬೇಕು, ಅಲ್ಲಿರುವಂತಹ ಒಂದು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಈ ಒಂದು ವಿಚಾರವಾಗಿ ಗಮನ ಹರಿಸಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.